ಋಷಿಗಳ ಮಧ್ಯದಲ್ಲಿ ಕುಳಿತಿದ್ದಂತಹ ವಿಶ್ವಾಮಿತ್ರರು ಮಹೋದಯ ಸಮೇತರಾದಂತಹ ವಸಿಷ್ಠರ ಮಕ್ಕಳೆಲ್ಲರನ್ನೂ ತಮ್ಮ ತಪೋಬಲದಿಂದ ಹತರಾಗುವಂತೆ ಮಾಡಿ ಸುತ್ತಲೂ ಕುಳಿತಿದ್ದಂತಹ ಋಷಿಗಳಿಗೆ ಹೇಳುತ್ತಾರೆ. ಈ ರಾಜನು ಇಕ್ಷ್ವಾಕು ಕುಲ ಸಂಭೂತನು, ತ್ರಿಶಂಕು ಎಂಬ ಹೆಸರಿನಿಂದ ವಿಖ್ಯಾತನಾಗಿರುತ್ತಾನೆ. ಮಹಾಧರ್ಮಿಷ್ಠನು ಮತ್ತು ಉದಾರಿಯು. ಈಗ ಇವನು ಸಶರೀರನಾಗಿಯೇ ದೇವಲೋಕಕ್ಕೆ ಹೋಗಬೇಕು ಎನ್ನುವ ಇಚ್ಛೆಯ ಪೂರ್ತಿಗಾಗಿ ನನ್ನನ್ನು ಮೊರೆ ಹೊಕ್ಕಿದ್ದಾನೆ. ಇವನು ಯಾವ ಯಜ್ಞವನ್ನು ಮಾಡಿದರೆ ಸಶರೀರನಾಗಿ ಸ್ವರ್ಗಲೋಕಕ್ಕೆ ಹೋಗಲು ಸಮರ್ಥನಾಗುತ್ತಾನೋ ಅಂತಹ ಮಹಾಯಜ್ಞವನ್ನು ನಾವೆಲ್ಲರೂ ಸೇರಿ ಪ್ರಾರಂಭಿಸೋಣ. ವಿಶ್ವಾಮಿತ್ರರ ಮಾತುಗಳನ್ನು ಕೇಳಿ ಅವರ ಕೋಪ ಎಂತಹುದು ಎಂಬುದನ್ನು ಆ ಮೊದಲೇ ಕಂಡಿದ್ದ ಧರ್ಮಜ್ಞರಾದಂತಹ ಮಹರ್ಷಿಗಳು ತಮ್ಮ ತಮ್ಮಲ್ಲಿಯೇ ಧರ್ಮಸಮ್ಮತವಾದಂತಹ ಈ ಮಾತುಗಳನ್ನು ಆಡುತ್ತಾರೆ. ಕುಶಿಕ ವಂಶಜರಾದ ಈ ವಿಶ್ವಾಮಿತ್ರರು ಮಹಾಕೋಪಿಷ್ಠರು. ಇವರು ಹೇಳಿದಂತೆಯೇ ಮಾಡಿಬಿಡುವುದು ಸೂಕ್ತವಾಗಿ ಕಾಣುತ್ತದೆ. ಇವರು ಹೇಳಿದ್ದರಲ್ಲಿ ಸಂಶಯ ಪಡಬೇಕಾಗಿಲ್ಲ. ಅಗ್ನಿ ಸದೃಶರಾಗಿರುವ ಪೂಜ್ಯರಾದ ವಿಶ್ವಾಮಿತ್ರರು ಕೋಪಗೊಂಡರೆ ಶಾಪವನ್ನೇ ಕೊಟ್ಟು ಬಿಡುತ್ತಾರೆ. ಆದುದರಿಂದ ಸಶರೀರ ಸ್ವರ್ಗಗಮನಕ್ಕೆ ಯಾವ ಯಜ್ಞವು ಉಕ್ತವಾಗಿದೆಯೋ ಅಂತಹ ಯಜ್ಞವು ಪ್ರಾರಂಭವಾಗಲಿ. ಇಕ್ಷ್ವಾಕು ವಂಶ ಪ್ರದೀಪನಾದ ತ್ರಿಶಂಕುವಿನ ಸಶರೀರ ಸ್ವರ್ಗ ಗಮನದಲ್ಲಿ ನಾವು ಸ್ವಲ್ಪವೂ ಸಂಶಯ ಪಡಬೇಕಾಗಿಲ್ಲ. ವಿಶ್ವಾಮಿತ್ರರು ಹೇಳಿದ ರೀತಿಯಲ್ಲಿಯೇ ಯಜ್ಞವನ್ನು ಆರಂಭಿಸಿಬಿಡೋಣ. ಎಲ್ಲರೂ ನಿಮ್ಮ ನಿಮ್ಮ ಆರ್ತ್ವಿಜ್ಯಕ್ಕೆ ಅನುಸಾರವಾದಂತಹ ಕರ್ಮಗಳನ್ನು ಮಾಡಿರಿ. ಮಹರ್ಷಿಗಳು ತಮ್ಮ ತಮ್ಮಲ್ಲಿಯೇ ಹೀಗೆ ಮಾತನಾಡಿಕೊಂಡು ವಿಶ್ವಾಮಿತ್ರರಿಗೂ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಯಜ್ಞ ಸಂಬಂಧವಾದ ಕಾರ್ಯಗಳನ್ನು ಮಾಡಲು ಉಪಕ್ರಮಿಸಿದರು. ತ್ರಿಶಂಕುವಿನ ಯಾಜಮಾನ್ಯದಲ್ಲಿ ನಡೆದ ಆ ಯಾಗಕ್ಕೆ ಮಹಾ ತೇಜಸ್ವಿಗಳಾದ ವಿಶ್ವಾಮಿತ್ರರೇ ಅಧ್ವರ್ಯುಗಳು. ಮಂತ್ರಜ್ಞರಾದ ಮತ್ತು ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಮಂತ್ರಗಳನ್ನು ಪುನಶ್ಚರಣೆ ಮಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿದಿದ್ದ ಋತ್ವಿಜರು ಯಜ್ಞದಲ್ಲಿ ಮಾಡಬೇಕಾಗಿದ್ದ ಸಕಲ ಕರ್ಮಗಳನ್ನು ಕಲ್ಪೋಕ್ತ ಪ್ರಕಾರವಾಗಿಯೂ ವಿಧ್ಯುಕ್ತವಾಗಿಯೂ ಮಾಡಿದರು. ಯಜ್ಞವೇನೋ ಯಥಾವಿಧಿಯಾಗಿ ನಡೆಯಿತು. ಮಹಾ ತಪಸ್ವಿಗಳಾದ ವಿಶ್ವಾಮಿತ್ರರು ಯಜ್ಞದ ಹವಿರ್ಭಾಗಗಳನ್ನು ಸ್ವೀಕರಿಸಲು ಸಕಲ ದೇವತೆಗಳನ್ನು ಮಂತ್ರಪೂರ್ವಕವಾಗಿ ಅನೇಕ ದಿನಗಳ ಪರ್ಯಂತ ಆಮಂತ್ರಿಸಿದರು. ಪುನಃ ಪುನಃ ಆಹ್ವಾನಿಸಿದರೂ ಅವರು ಬಾರದಿದ್ದುದನ್ನು ಕಂಡು ವಿಶ್ವಾಮಿತ್ರರಿಗೆ ಮಹಾಕೋಪ ಉಂಟಾಯಿತು. ಕೈಯಲ್ಲಿದ್ದ ಸ್ರುವವನ್ನು ಮೇಲಕ್ಕೆತ್ತಿ ಕ್ರೋಧಾವಿಷ್ಟರಾಗಿಯೇ ತ್ರಿಶಂಕುವಿಗೆ ಹೇಳಿದರು. ತ್ರಿಶಂಕುವೇ, ನನ್ನ ಮಾತಿನಂತೆ ನಿನ್ನನ್ನು ಸ್ವರ್ಗಕ್ಕೆ ಕಳುಹಿಸಿಯೇ ತೀರುತ್ತೇನೆ. ಈಗ ನಾನು ಇದುವರೆವಿಗೂ ಸಂಪಾದಿಸಿರುವ ತಪಸ್ಸಿನ ವೀರ್ಯವನ್ನಾದರೂ ನೋಡು. ಈ ನನ್ನ ತಪಸ್ಸಿನ ಪ್ರಭಾವದಿಂದಲೇ ನಿನ್ನನ್ನು ಈ ಚಂಡಾಲ ರೂಪದ ಶರೀರದಿಂದಲೇ ಸ್ವರ್ಗಕ್ಕೆ ಕಳುಹಿಸುತ್ತೇನೆ. ನೀನು ನಿನ್ನೀ ಶರೀರದಿಂದಲೇ ಬೇರೆಯವರಿಂದ ಪಡೆಯಲು ದುಸ್ಸಾಧ್ಯವಾದಂತಹ ಸ್ವರ್ಗಕ್ಕೆ ಹೋಗು. ನಾನು ಇದುವರೆಗೆ ಅನೇಕ ವರ್ಷಗಳವರೆಗೆ ಘೋರವಾದ ತಪಸ್ಸು ಮಾಡಿ ಆರ್ಜಿಸಿರುವ ತಪಸ್ಸಿನ ಫಲವು ಸ್ವಲ್ಪವಾದರೂ ಇದ್ದೇ ಇದೆ. ಆ ತಪಫಲದಿಂದ ನೀನು ಸಶರೀರನಾಗಿ ಸ್ವರ್ಗಾರೋಹಣ ಮಾಡು. ವಿಶ್ವಾಮಿತ್ರರು ತ್ರಿಶಂಕು ರಾಜನಿಗೆ ಹೇಳ್ತಾರೆ, ರಾಜನ್ ಸಶರೀರೋ ದಿವಂ ವ್ರಜ. ಹೀಗೆ ಹೇಳಿ ತಮ್ಮ ತಪಸ್ಸಿನ ಫಲವನ್ನು ತ್ರಿಶಂಕು ರಾಜನಿಗೆ ಧಾರೆ ಎರೆದು ಕೊಟ್ಟೊಡನೆಯೇ ಸಕಲ ಮುನಿಗಳ ಕಣ್ಣೆದುರಿನಲ್ಲಿಯೇ ಚಂಡಾಲ ರೂಪಿಯಾದಂತಹ ತ್ರಿಶಂಕುವು ವಿಶ್ವಾಮಿತ್ರರ ತಪಸ್ಸಿನ ಪ್ರಭಾವದಿಂದ ಸ್ವರ್ಗಾರೋಹಣ ಮಾಡಿದ. ದೇವಾಧಿಪತಿಯಾದ ಇಂದ್ರನು ದೇವಲೋಕಕ್ಕೆ ಆಗಮಿಸಿದ ತ್ರಿಶಂಕುವನ್ನು ಕಂಡು ಸಕಲ ದೇವತೆಗಳಿಂದೊಡಗೂಡಿ ಹೇಳಿದ, ತ್ರಿಶಂಕು, ಎಲ್ಲಿಂದ ಬಂದೆಯೋ ಅಲ್ಲಿಗೆ ನೀನು ಪುನಃ ಹೊರಟು ಹೋಗು. ಗುರುವಿನ ಶಾಪಕ್ಕೊಳಗಾಗಿರುವ ನಿನಗೆ ಸ್ವರ್ಗದಲ್ಲಿ ಸ್ಥಳವು ಹೇಗೆ ತಾನೇ ಸಿಕ್ಕಿತು? ನಿನಗೆ ಇಲ್ಲಿ ಸ್ಥಳವಿಲ್ಲ. ತಲೆ ಕೆಳಗಾಗಿ ಪುನಃ ನೀನು ಭೂಮಿಯ ಮೇಲೆಯೇ ಬೀಳು. ಮಹೇಂದ್ರನು ಹೀಗೆ ಹೇಳಿದ ತಕ್ಷಣವೇ ತ್ರಿಶಂಕುವು ವಿಶ್ವಾಮಿತ್ರರನ್ನು ಕುರಿತು ತ್ರಾಹಿ ತ್ರಾಹಿ ಕಾಪಾಡು ಕಾಪಾಡು ಎಂದು ಕೂಗಿಕೊಳ್ಳುತ್ತಾ
ತಲೆ ಕೆಳಗಾಗಿ ಭೂಮಿಯ ಕಡೆಗೆ ರಭಸದಿಂದ ಬಿದ್ದುಬಿಟ್ಟ. ಅಳುತ್ತಳುತ್ತಲೇ ತ್ರಾಹಿ ತ್ರಾಹಿ ಎಂದು ಕೂಗುತ್ತಿದ್ದ, ಭೂಮಿಯ ಕಡೆಗೆ ತಲೆಮಾಡಿ ಬೀಳುತ್ತಿದ್ದಂತಹ ತ್ರಿಶಂಕುವಿನ ಆರ್ತನಾದವನ್ನು ಕೇಳಿದ ವಿಶ್ವಾಮಿತ್ರರು ತ್ರಿಶಂಕುವನ್ನು ದೇವಲೋಕದಿಂದ ಕೆಳಕ್ಕೆ ತಳ್ಳಿದ ಇಂದ್ರನ ಮೇಲೆ ಬಹಳ ಕೋಪಗೊಂಡವರಾಗಿ ಬೀಳುತ್ತಿರುವ ತ್ರಿಶಂಕುವಿಗೆ ತಿಷ್ಟ ತಿಷ್ಟ, ನಿಲ್ಲು ನಿಲ್ಲು ಎಂದು ಕೂಗಿ ಹೇಳುತ್ತಾರೆ. ವಿಶ್ವಾಮಿತ್ರರ ತಪಸ್ಸಿನ ಪ್ರಭಾವದಿಂದಾಗಿ ತ್ರಿಶಂಕುವು ಭೂಮಿಯ ಮೇಲೆ ಬೀಳದೆ ಆಕಾಶದಲ್ಲಿಯೇ ನಿಂತುಬಿಟ್ಟ. ಆ ನಂತರ ಮಹಾ ತೇಜಸ್ವಿಗಳಾದ ಕ್ರೋಧಾವಿಷ್ಟರಾದ ವಿಶ್ವಾಮಿತ್ರರು ಅಭಿನವ ಬ್ರಹ್ಮನೋಪಾದಿಯಲ್ಲಿ ಋಷಿಗಳ ಮಧ್ಯದಲ್ಲಿ ಅಚಲರಾಗಿ ನಿಂತು ದಕ್ಷಿಣ ಮಾರ್ಗಾನುವರ್ತಿಗಳಾದ ಅಭಿನವ ಸಪ್ತರ್ಷಿಗಳ ಸುತ್ತಲೂ 27 ನಕ್ಷತ್ರಗಳ ಸಾಲನ್ನು ಸೃಷ್ಟಿಸಿದರು. ಉತ್ತರ ದಿಕ್ಕಿನಲ್ಲಿ ಧ್ರುವ ನಕ್ಷತ್ರ ಇರುವಂತೆಯೇ ದಕ್ಷಿಣ ದಿಕ್ಕಿನಲ್ಲಿ ತ್ರಿಶಂಕುವನ್ನು ಶಾಶ್ವತವಾಗಿ ಪ್ರತಿಷ್ಠಾಪನೆ ಮಾಡಿ ಅವನ ಸುತ್ತಲೂ ಸಪ್ತರ್ಷಿಗಳನ್ನು ನಕ್ಷತ್ರಗಳನ್ನು ವಿಶ್ವಾಮಿತ್ರರು ಸೃಷ್ಟಿಸಿಬಿಟ್ಟರು. ಕ್ರೋಧದಿಂದ ಕಲುಷಿತವಾದ ಚಿತ್ತವೃತ್ತಿಯುಳ್ಳ ಮಹಾ ತಪಸ್ವಿಗಳಾದಂತಹ ವಿಶ್ವಾಮಿತ್ರರು ಬೇರೊಬ್ಬ ಇಂದ್ರನನ್ನೇ ಸೃಷ್ಟಿಸಿಬಿಡುವೆನು ಅಥವಾ ಲೋಕದಲ್ಲಿ ಇಂದ್ರನಿರುವುದೇ ಬೇಡ ಎಂದು ಹೇಳುತ್ತಾ ದೇವತೆಗಳೆಲ್ಲರನ್ನೂ ಯಥಾಕ್ರಮವಾಗಿ ಸೃಷ್ಟಿಸತೊಡಗಿದರು. ವಿಶ್ವಾಮಿತ್ರರ ವಿಚಿತ್ರವಾದ ಈ ಸೃಷ್ಟಿಯ ಕ್ರಮವನ್ನು ಕಂಡು ಋಷಿಗಳು, ಸುರಾಸುರರು, ಕಿನ್ನರು, ಯಕ್ಷರು, ಸಿದ್ಧರು, ಚಾರಣರು ಭ್ರಾಂತರಾಗಿ ಬಿಟ್ಟರು. ಅವರು ವಿಶ್ವಾಮಿತ್ರರ ಬಳಿಗೆ ಬಂದು ನಯ ವಿನಯಯುಕ್ತವಾದ ಪ್ರಿಯೋಕ್ತಿಗಳಿಂದ ಅವರನ್ನು ಸಂತೈಸುತ್ತಾ ಹೇಳಿದರು. ಈ ರಾಜನು ಗುರುಶಾಪದಿಂದ ಚಂಡಾಲತ್ವವನ್ನು ಪಡೆದಿರುತ್ತಾನೆ. ಹಾಗಾಗಿ ಇವನು ಸಶರೀರನಾಗಿ ದೇವಲೋಕಕ್ಕೆ ಬರಲು ಅರ್ಹನಾಗುವುದಿಲ್ಲ. ದೇವತೆಗಳ ಆ ಮಾತನ್ನು ಕೇಳಿ ವಿಶ್ವಾಮಿತ್ರರು ಋಷಿ ಮಹರ್ಷಿಗಳನ್ನು, ದೇವತೆಗಳನ್ನು ಕುರಿತು ಈ ಮಾತುಗಳನ್ನು ಹೇಳುತ್ತಾರೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನನ್ನನ್ನು ಆಶ್ರಯಿಸಿ ಬಂದ ಇವನನ್ನು ನಾನು ಶರೀರದೊಡನೆಯೇ ಸ್ವರ್ಗಕ್ಕೆ ಕಳುಹಿಸಿಕೊಡುತ್ತೇನೆ ಎಂಬ ಪ್ರತಿಜ್ಞೆ ಮಾಡಿದ್ದೇನೆ. ಈ ನನ್ನ ಸತ್ಯವಚನವು ಸುಳ್ಳಾಗಬಾರದು. ನಾನು ಕೊಟ್ಟ ಭಾಷೆಯಂತೆ ಇವನಿಗೆ ಸ್ವರ್ಗ ಪ್ರಾಪ್ತಿ ಆಗಲೇಬೇಕು. ಹಾಗಾಗಿ ತ್ರಿಶಂಕುವು ಈಗ ಇರುವ ಸ್ಥಳವೇ ಸ್ವರ್ಗವೆಂದು ನಿಮ್ಮೆಲ್ಲರಿಂದಲೂ ಅಂಗೀಕರಿಸಲ್ಪಡಲಿ. ಸ್ವರ್ಗ ಸುಖವು ತ್ರಿಶಂಕುವಿಗೆ ಅಲ್ಲಿಯೇ ಸಿಕ್ಕಲಿ. ಇದರಿಂದ ನಾನು ಕೂಡ ಸತ್ಯ ಪ್ರತಿಜ್ಞನಾಗುತ್ತೇನೆ. ನಾನು ಸೃಷ್ಟಿಸಿರುವ ಸಪ್ತರ್ಷಿಗಳು, ನಕ್ಷತ್ರಗಳು ಶಾಶ್ವತವಾಗಿ ಉಳಿಯಲಿ. ಎಂದಿನವರೆಗೆ ಬ್ರಹ್ಮನು ಸೃಷ್ಟಿಸಿರುವ ಈ ಲೋಕಗಳು ಇರುತ್ತವೆಯೋ ಅಂದಿನವರೆಗೂ ನನ್ನಿಂದ ಕಲ್ಪಿತವಾದಂತಹ ಈ ಸ್ವರ್ಗವು ತ್ರಿಶಂಕುವನ್ನು, ಸಪ್ತರ್ಷಿಗಳನ್ನು, ನಕ್ಷತ್ರ ಪಂಕ್ತಿಗಳನ್ನು ಧಾರಣೆ ಮಾಡಿಕೊಂಡಿರಲಿ. ನನ್ನ ಈ ಪ್ರಾರ್ಥನೆಯನ್ನು ನಡೆಸಿಕೊಡಲು ನೀವು ಅರ್ಹರಾಗಿರುವಿರಿ. ವಿಶ್ವಾಮಿತ್ರ, ನಿನಗೆ ಮಂಗಳವಾಗಲಿ. ನಿನ್ನ ಸೃಷ್ಟಿಯು ಯಥಾವತ್ತಾಗಿಯೇ ಇರುತ್ತದೆ. ನೀನು ಸೃಷ್ಟಿಸಿರುವ ಈ ನಕ್ಷತ್ರ ಸಮೂಹಗಳೆಲ್ಲವೂ ಅಂತರಿಕ್ಷದಲ್ಲಿ ವೈಶ್ವಾನರ ಪಥ ಎಂಬ ಜ್ಯೋತಿಶ್ಚಕ್ರದ ಹೊರಗೆ ಇರುತ್ತವೆ. ಈ ನಕ್ಷತ್ರಗಳ ಮಧ್ಯದಲ್ಲಿ ಜಾಜ್ವಲ್ಯಮಾನವಾದ ಪ್ರಭಾ ವಿಶೇಷದಿಂದ ಪ್ರಕಾಶಿಸುತ್ತಾ ದೇವತೆಗಳಿಗೆ ಸಮಾನನಾದ ತ್ರಿಶಂಕುವು ತಲೆ ಕೆಳಗಾಗಿರುವ ಈ ಪರಿಸ್ಥಿತಿಯಲ್ಲಿಯೇ ಶಾಶ್ವತವಾಗಿರುತ್ತಾನೆ. ಬ್ರಹ್ಮಕಲ್ಪಿತವಾದ ಸ್ವರ್ಗಲೋಕವನ್ನು ಸಶರೀರವಾಗಿ ಪ್ರವೇಶ ಮಾಡಿರುವವನಂತೆಯೇ ಸ್ವರ್ಗದ ಉಪಭೋಗಗಳನ್ನು ಅನುಭವಿಸುವ ಕೃತಾರ್ಥನಾದ, ಸತ್ಯ ಸಂಕಲ್ಪನಾದ, ಕೀರ್ತಿಮಂತನಾದ ಈ ರಾಜಶ್ರೇಷ್ಠನನ್ನು ಅನುಸರಿಸಿ ನಿನ್ನಿಂದ ಸೃಷ್ಟಿಸಲ್ಪಟ್ಟ ನಕ್ಷತ್ರಗಳು ಸಂಚರಿಸುತ್ತವೆ. ಇದರಿಂದ ನೀನೂ ಕೂಡ ಸತ್ಯ ಸಂಕಲ್ಪನೆ ಆದಂತಾಯಿತು. ಹೀಗೆ ಸಕಲ ದೇವತೆಗಳಿಂದಲೂ ಋಷಿಗಳಿಂದಲೂ ಸಂಪ್ರಾರ್ಥಿತರಾದ ಮಹಾತ್ಮರಾದಂತಹ ವಿಶ್ವಾಮಿತ್ರರು ಹಾಗೆಯೇ ಆಗಲಿ ಎಂದು ಹೇಳಿ ಅವರ ಸಲಹೆಗೆ ಸಮ್ಮತಿಯನ್ನು ಸೂಚಿಸಿದರು. ಆ ನಂತರ ದೇವತೆಗಳ ಮತ್ತು ಋತ್ವಿಜರ ಅನುಮತಿಯನ್ನು ಪಡೆದು ವಿಶ್ವಾಮಿತ್ರರು ತಾವು ಆರಂಭಿಸಿದ್ದ ಯಜ್ಞದ ಅವಭೃತವನ್ನು ಮುಗಿಸುತ್ತಾರೆ. ಯಜ್ಞವು ಮುಗಿದ ನಂತರ ದೇವತೆಗಳು, ತಪೋಧನರಾದ ಮುನಿಗಳು ವಿಶ್ವಾಮಿತ್ರರ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು.